ನಮಸ್ತೆ ಅನ್ಶು ಅಶೋಕ್ ಹೆಗಡೆ. ಆಸ್ ಯೂಸಲ್ ದಾದಾ, ಇವತ್ತಿನ ಸಬ್ಜೆಕ್ಟ್ ಏನು ಹೇಳಿ? ಸಬ್ಜೆಕ್ಟ್ ಏನಿಲ್ಲ. ಓಕೆ, ಐಲ್ ಪುಟ್ ಇಟ್ ಅಕ್ರಾಸ್ ಇನ್ ಅ ವೆರಿ ಸಿಂಪಲ್ ವೇ. ಓಕೆ, ಇಟ್ ಡಸಂಟ್ ಮೀನ್ ವೆದರ್ ಇಟ್ ಇಸ್ ಹಸ್ಬೆಂಡ್ ಆರ್ ವೈಫ್. ಓಕೆ, ಯುವರ್ ಆಪೋಸಿಟ್ ಪಾರ್ಟ್ನರ್ ಈಸ್ ಇಮೋಷ್ನಲ್. ಅವ್ರಿಗೇನೋ ಒಂದು ಇಮೋಷ್ನಲ್ ಬ್ರೇಕ್ ಡೌನ್ ಆಗಿದೆ, ಅಥವಾ ಲೈಕ್ ಯುನೋ ದೇ ವಾಂಟ್ ಟು ಪೋರ್ ಇಟ್ ಔಟ್. ಸೊ ಆ ಟೈಮಲ್ಲಿ ನೀವು ಅವ್ರ ಜೊತೆಗೆ ನಿಂತ್ಕೋಬೇಕು. ಬಟ್ ಕೆಲವೊಂದು ಸಲ ಏನಾಗುತ್ತೆ ಅಂತಂತಂದರೆ ದ ಆಪೋಸಿಟ್ ಪಾರ್ಟ್ನರ್ ಟೇಕ್ಸ್ ಇಟ್ ಆ್ಯಸ್ ಅ ಅವರು ಯುನೋ ಶಿ ಈಸ್ ಆಲ್ವೇಸ್ ಆರ್ ಹಿ ಈಸ್ ಆಲ್ವೇಸ್ ಡ್ರಮ್ಯಾಟಿಕ್, ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಲ್ಲ, ಬರೀ ಇಮೋಷ್ನಲ್ ಆಗ್ತಾರೆ, ತುಂಬ ಸೆನ್ಸಿಟಿವ್ ಆಗಿಬಿಡ್ತಾರೆ. ಸೊ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಬೇಕು, ಇಮೋಷ್ನಲ್ ಮತ್ತು ಸೆನ್ಸಿಟಿವ್ ಆಗಬಾರ್ದು, ಅದನ್ನು ಬಿಟ್ಬಿಡಬೇಕು. ಬಟ್ ಏನಂದರೆ ಕೆಲವೊಂದು ಸಂದರ್ಭಗಳು ಹಂಗಿರುತ್ತೆ ವೇರ್ ಯೋರ್ ಪಾರ್ಟ್ನರ್ ನೀಡ್ಸ್ ಯು ಇಮೋಷ್ನಲಿ. ಕರೆಕ್ಟಾ? ಇಫ್ ದೇ ಆರ್ ಕ್ರೈಯಿಂಗ್ ಔಟ್ ಆರ್ ದೇ ಆರ್ ಪೋರಿಂಗ್ ಔಟ್, ಇಟ್ಸ್ ಓಕೆ, ಬಿಕಾಸ್ ಅದನ್ನು ಪೋರ್ ಔಟ್ ಮಾಡಿದ್ರೆ ದೇ ವಿಲ್ ಕಮ್ ಔಟ್ ಆಫ್ ಇಟ್ ಬೆಟರ್ ವೇ. ಬಟ್ ಅದನ್ನು ಹಂಗ್ಸ್ ಮಾತಾಡೋದು, ನೀನು ಯಾವಾಗ ನೋಡಿದ್ರು ಅಳ್ತಾನೆ ಇರ್ತೀಯ, ನೀನು ಯುನೋ ಯು ಡೋಂಟ್ ಥಿಂಕ್ ಅಬೌಟ್ ವಾಟ್ ಈಸ್ ದ ಪ್ರೆಸೆಂಟ್ ಸಿಚುವೇಶನ್, ಅಥವಾ ಏನು ಪ್ರಾಕ್ಟಿಕಲಿ ನಾವು ಇದನ್ನು ಹೆಂಗೆ ತೊಗೊಂಡೋಗ್ಬೇಕು, ನೀನು ಸೆನ್ಸಿಟಿವ್ ಆಗಿಬಿಡ್ತೀಯಾ, ನೀನು ಇಮೋಷ್ನಲ್ ಆಗಿಬಿಡ್ತೀಯಾ. ಓಕೆ, ವೆದರ್ ಇಟ್ ಇಸ್ ಹಸ್ಬೆಂಡ್ ವೈಫ್, ಎನಿ ಒನ್ ಫಾರ್ ದಟ್ ಮ್ಯಾಟರ್. ನಿಮ್ಮ ಅನಿಸಿಕೆ ಏನು ಇದರಲ್ಲಿ? ಅಲ್ಲ, ನೀನು ಹೇಳ್ತಾರದು ಕರೆಕ್ಟ್ ಇತ್ತು. ಎಲ್ಲ ಈ ನಾಟಕ ಮಾಡ್ತಾ ಪ್ರತಿ ಸಲ ಹಿಂಗೆ ಹಂಗೆ ಆ ಥರದ್ದೆಲ್ಲ ಅಲ್ಲ, ವಾಸ್ತವ ಇರುತ್ತೋ ಅದನ್ನ ವಾಸ್ತವದಲ್ಲಿ ನೋಡುವು, ನಾವು ಅವಕ್ಕೆ ಕನ್ವಿನ್ಸ್ ಮಾಡುವು. ಈಗ ತೀರಾ ಇದಾಗ್ಬಿಡುತ್ತೆ ಅಂದ್ಕೊಂಡು ಅವ್ರ ಪಾಡಿಗೆ ಅವ್ರು ಬಿಡೋದು ಒಳ್ಳೇದಲ್ಲ. ಹೌದು, ಅವಳು ಅಳ್ತಾ ಇರ್ತಾಳೆ ಅಂತ ಅಂದ್ಕೂಡ ಅಳ್ತಾ ಇರ್ತಾ ಬಿಡೋದು, ಯಾವಾಗಲೂ ಹಿಂಗೆ ನಾನು ಒಂದು ಇದ್ದಿದೆ ಆ ಥರ ಹೋಗ್ಬಾರ್ದು. ಆ ಕೇರ್ ತಗೋಬೇಕು, ಏನಕ್ಕೆ ಇದು. ಆಮೇಲೆ ಅವಳಿಗಾಗಲಿ ಅವನಿಗಾಗಲಿ ಕನ್ವಿನ್ಸ್ ಮಾಡಬೇಕು. ವಾಸ್ತವ ಏನು ಸಮಸ್ಯೆಗಳು ಏನೇ ಇದ್ರೂ ಕೂಡ ಕನ್ವಿನ್ಸ್ ಮಾಡಿ ಮುಂದೆ ಹೋಗೋದು ಒಳ್ಳೇದು ಅಂತ ನನಗನ್ಸುತ್ತೆ. ಹೌದು, ನನ್ನ ಪ್ರಕಾರ ಕೂತ್ಕೊಂಡು ಒಂದು ಡಿಸ್ಕಷನ್ ಮಾಡಿದ್ರೆ ಯುನೋ ವಾಟ್ ಈಸ್ ದ ರೂಟ್ ಆಫ್ ದಟ್ ಪ್ರಾಬ್ಲಮ್, ಏನು ರೂಟ್ ಕಾಸು, ಅದನ್ನು ನಾವು ಕಂಡು ಹಿಡಿದ್ಬಿಟ್ಟು ಮಾತಾಡಿದ್ರೆ ಐ ಥಿಂಕ್ ಅದು ಬೇಗ ಸಾರ್ಟ್ ಔಟ್ ಆಗುತ್ತೆ. ನಾವು ನಮ್ಮ ಪ್ರೀವಿಯಸ್ ವಿಡಿಯೋಸಲ್ಲಿನೂ ಸುಮಾರು ಸಲ ಇದ್ರ ಬಗ್ಗೆ ಹೇಳಿದ್ದೀವಿ. ಬಟ್ ದ ಥಿಂಗ್ ಈಸ್, ಕೆಲವೊಂದು ನನಗೆ ಎನ್ಕ್ವೈರೀಸ್ ಬಂದಿರೋದು ಎಸ್ಪೆಷಲಿ ಫ್ರಮ್ ದ ಫೀಮೇಲ್ ಸೆಕ್ಟರ್ ಏನಂದರೆ, ಐ ಆಮ್ ವೆರಿ ಇಮೋಷ್ನಲ್, ಐ ಆಮ್ ವೆರಿ ಸೆನ್ಸಿಟಿವ್, ಬಟ್ ವೇರ್ ಇನ್ ಮೈ ಹಸ್ಬೆಂಡ್ ಟೇಕ್ಸ್ ಇಟ್ ಇನ್ ಅ ವೆರಿ ನೆಗೆಟಿವ್ ವೇ, ವೆರಿ ನೆಗೆಟಿವ್ ಮ್ಯಾನರ್. ಅವ್ರು ನನಗೆ ಡ್ರಾಮಾ ಕ್ವೀನ್ ಅಂತ ಕರೀತಾರೆ. ಯಾವಾಗ ನೋಡಿದ್ರು ಇದು ನಿಂದ ಅಸ್ತ್ರ, ನೀನು ಹತ್ತು ಬಿಡ್ತೀಯ ಅಂತ ಹೇಳಿ. ಸಿ, ಇಟ್ಸ್ ನಾಟ್ ಆಲ್ವೇಸ್ ಲೈಕ್ that women cry just to make you make you feel guilty. It's not like that. Sometimes definitely they need your assurance that you are there for them in whatever circumstances are there. Okay, so adanna dramatic ಆಗಿ ತಗೋಬೇಡಿ. It's a reality which you need to address. ಅಂದ್ರೆ ನೆಗ್ಲೆಕ್ಟ್ ಮಾಡಿ ಡ್ರಾಮಾ ಮಾಡ್ತಾರೆ, ನೆಗ್ಲೆಕ್ಟ್ ಮಾಡ್ಕೊಂತ ಇದ್ಬಿಟ್ರೆ ಮುಂದೊಂದು ದಿನ ಅದು ನಿಮ್ಮ ಜೀವನಕ್ಕೆ ಸಮಸ್ಯೆಗಳಾಗ್ಬಿಡುತ್ತೆ. ಹೌದು. ಸಿ, ವೆನ್ ಯೋರ್ ಪಾರ್ಟ್ನರ್ ರಿಯಲಿ ನೀಡ್ಸ್ ಯು ಆ್ಯಂಡ್ ಯು ಫೀಲ್ ಲೈಕ್ ಯುನೋ ಇವ್ಳದ್ದು ಯಾವಾಗಲೂ ಇದ್ದಿದೆ ಅಥವಾ ಅವ್ನು ಯಾವಾಗಲೂ ಇದ್ದಿದೆ ಅಂತ ಹೇಳಿಕೊಂಡು ವೆನ್ ಯು ಗೋ ಇನ್ ದ್ಯಾಟ್ ವೇನ, ಸಮಟೈಮ್ಸ್ ಯು ಲೂಸ್ ಔಟ್ ಪೀಪಲ್ ಇನ್ ದ್ಯಾಟ್. ಸಿ, ವೆನ್ ನೋ ಒನ್ ಇಸ್ ದೇರ್ ಟು ಹಿಯರ್ ಔಟ್, people take drastic steps. So be very mindful about whenever you're talking to your partner, whether it's husband or wife, don't think that it's always a drama or it doesn't make any sense. Sit with them, talk to them, take out a solution. Maybe like it is only for a silly thing or whatever it is, only for that one second or 10 seconds they might feel that, but that 10 seconds could be very dangerous if they take it in a very negative manner. So think about it and let us know. Namaste.